ಹಲೋ ಹಾಯ್ ನಮಸ್ಕಾರ. ದಿನ ಒಂದೇ ಥರ ಅಡುಗೆ ತಿಂದು ಬೇಜಾರಾಗಿದೆಯಾ? ಹಾಗಿದ್ದರೆ ಇವತ್ತು ನಾನೊಂದು ಹೊಸ ರೆಸಿಪಿ ತೊಗೊಂಬಂದಿದ್ದೀನಿ. ಆಯಿಲ್ ಫ್ರೀ ಕೈಗೊಜ್ಜು ಅಂತ, ಹಳೆ ಅಡುಗೆ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಕುಟ್ಟಿ 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 ಪುಡಿ ಮಾಡಿ. ನಿಮ್ಗೆ ಯಾರ ಮೇಲಾದ್ರು ಕೋಪ ಇದ್ದರೆ ಅವ್ರನ್ನ ನೆನೆಸ್ಕೊಂಡು ಕುಟ್ಟಿ ಆವಾಗ ಚೆನ್ನಾಗಿ ಕುಟ್ಟಿ ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ರಫಾಗೆ ಇರಬೇಕಿದು. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕುಟ್ಟಿಟ್ಕೊಂಡಿರೋ ಮಿಶ್ರಣ ಇಷ್ಟನ್ನು ಸೇರಿಸ್ಕೋಬೇಕು. ಅದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ, ಎಷ್ಟು ಸಣ್ಣದಾಗಿ ಹೆಚ್ಚಿರೋ ಅಷ್ಟು ಚೆನ್ನಾಗಾಗುತ್ತೆ, ಒಂಥರ ಬಾಯಿಗೆ ಸಿಗುತ್ತೆ, ರುಚಿ ಕೊಡುತ್ತೆ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಟಿರೋವಂಥ ಟೊಮ್ಯಾಟೊ, ಇದನ್ನು ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದು ಆಯಿಲ್ ಫ್ರೀ ಆಗಿದೆ, ತುಂಬ ರುಚಿಯಾಗಿರುತ್ತೆ. ಈ ಮಳೆಗಾಲಕ್ಕಂತೂ ಸೂಪರಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಕ್ಕೆ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆ ಸ್ವಲ್ಪ ಹುಣಸೆ ರಸ, ಅದು ಗಟ್ಟಿಯಾಗಿದ್ರೂ ಚೆನ್ನಾಗಿರುತ್ತೆ, ಅಥವಾ ತೆಳು ಮಾಡಿಕೊಂಡ್ರೂ ಕೂಡ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇಷ್ಟನ್ನು ಚೆನ್ನಾಗಿ ಕಿವುಚಿ ಯಾರು ನಿಮಗೆ ಕೋಪ ಇರುತ್ತೆ ಅವ್ರನ್ನ ನೆನೆಸ್ಕೊಂಡು ಅವ್ರನ್ನ ಹಿಂಗೆ ಕಿವುಚಬೇಕು ಅಂತ ನೆನಪು ಮಾಡ್ಕೊಂಡು ಕಿವುಚಿ. ಚೆನ್ನಾಗಿ ನಿಮ್ಮ ಕೈಯಲ್ಲೇ ಕಿವುಚಬೇಕಿದು, ಅದೇ ರುಚಿ ಕೊಡೋದು. ಎಷ್ಟನ್ನು ಚೆನ್ನಾಗಿ ಕಿವುಚಿ ಅದೆಲ್ಲ ಹಸಿಮೆಣಸಿನ್ಕಾಯಿ ರಸ ಬಿಟ್ಕೋಬೇಕು, ಇದೆಲ್ಲ ಹೊಂದ್ಕೊಳ್ಬೇಕು ಚೆನ್ನಾಗಿ. ಈಗ ಬಿಸಿ ಬಿಸಿ ಅನ್ನದ ಮೇಲೆ ಇದನ್ನು ಹಾಕಿ, ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲದೇ ಪರವಾಗಿಲ್ಲ, ಹಾಗೇ ಚೆನ್ನಾಗಿರುತ್ತೆ. ಇದು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ.